ಇನ್ನು ಭಾರತ ಈಗ ಪಾಕಿಸ್ತಾನಕ್ಕೆ ಒಂದರ ಮೇಲೆ ಒಂದು ಸಂಕಷ್ಟವನ್ನ ಸೃಷ್ಟಿ ಮಾಡ್ತಾನೆ ಹೋಗ್ತಾ ಇದೆ. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ಪಾಕಿಸ್ತಾನದ ಮೇಲೆ ಈಗ ಜಲಪ್ರಹಾರ, ಜಮ್ಮು ಕಾಶ್ಮೀರದ ಡ್ಯಾಂನಿಂದ ನೀರು ರಿಲೀಸ್. ಮುಂಚೆ ಹಾಗಿಲ್ಲ ಆಯಿತು. ಜೆನಾಬ್ ನದಿಯ ಸಲಾಲ್ ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಈಗ ಅವರಿಗೆ ಪ್ರವಾಹ ಸೃಷ್ಟಿಯಾಗತ್ತೆ. ಅಲ್ಲಿ ನದಿ ಭಾಗದ ಜನರಿಗೆಲ್ಲೂ ಕೂಡ ಮುಳುಗೋಗುತ್ತೆ, ಜಾಗವು ಕೂಡ ಮುಳುಗೋಗುತ್ತೆ. ಮುಂಚಾದ್ರ ಹಂಗಲ್ಲ, ಡಾಟಾಗಳನ್ನ ಕೊಡಬೇಕಾಗಿತ್ತು. ನಾವಿಷ್ಟೊತ್ತಿ ನೀರು ಬಿಡ್ತೀವಿ, ಇಷ್ಟಿಷ್ಟೇ ಪ್ರಮಾಣದಲ್ಲಿ ನೀರು ಬಿಡ್ತೀವಿ, ಅವೆಲ್ಲವನ್ನು ಕೂಡ ಮಾಹಿತಿಯನ್ನ ಕೊಟ್ಬಿಟ್ಟು ನೀರು ಬಿಡೋಕ್ಕಿಂತ ಮುಂಚೆ ಸೈರನ್ ಅನ್ನ ಮುಳುಗಿಸ್ಬಿಟ್ಟು ಈ ತರ ಎಲ್ಲ ಸಿಸ್ಟಮ್ ಅಂತ ಇದೆ. ಬಟ್ ಇವಾಗ ಯಾವ ಸಿಸ್ಟಮ್ ಇಲ್ಲ. ಅಂಥ ರಾಜತಾಂತ್ರಿಕ ವ್ಯವಸ್ಥೆ ಈಗ ಕಂಪ್ಲೀಟ್ ಆಗಿ ರದ್ದಾಗಿ ಹೋಗಿದೆ. ಸಿಂಧು ನದಿ ಜಲ ಒಪ್ಪಂದದಿಂದ ಹಿಡಿದು ಪ್ರತಿಯೊಂದು ನದಿಯಲ್ಲೂ ಕೂಡ ಈಗ ಇಂತಹದೇ ಪ್ರಮಾಣದಲ್ಲಿ ನಾವು ಬಿಡ್ತೀವಿ, ಇಷ್ಟು ಪ್ರಮಾಣದಲ್ಲಿ ನೀರನ್ನ ಬಿಡಲಾಗುತ್ತೆ, ಇಷ್ಟು ಹೊತ್ತಿಗೆ ಬಿಡ್ತೀವಿ, ಅದ್ಯಾವುದು ಕೂಡ ಹೇಳೋ ಅವಶ್ಯಕತೆ ಇಲ್ಲ. ಜೊತೆಗೆ ಸಾಕಷ್ಟು ಈಗಾಗಲೇ ಗಮನಿಸ್ತಾ ಇದ್ವಿ ಸಂಕಷ್ಟದ ಮೇಲೆ ಸಂಕಷ್ಟ. ಈಗಾಗಲೇ ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಈ ಸಿಂಧು ನದಿ ನೀರನ್ನೇ ನಂಬ್ಕೊಂಡಿರುವಂತಹ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಬರ್ಬಾದಾಗಿ ಹೋಗಿದೆ. ಆಹಾರ ಬೆಳೆ ಇರ್ಬೋದು, ಪ್ರತಿಯೊಂದು ಕೂಡ 80% ಸಿಂಧು ನದಿ ನೀರನ್ನ ಅವಲಂಬನೆ ಮಾಡ್ಕೊಂಡಿದೆ. 20% ಬಿಸಿನೆಸ್ ಅದರ ಮೇಲೆ ಹೋಗ್ತಾ ಇದೆ. ಆದ್ರೆ ಈಗ ಅದ್ಯಾವುದು ಕೂಡ ಈಗ ಪಾಕಿಸ್ತಾನಕ್ಕೆ ಸಂಕಷ್ಟ, ನೀರು ಬಿಡೋಕ್ ಆಗ್ತಾ ಇಲ್ಲ. ಜೊತೆಗೆ ಈಗ ಸಲಾಲ್ ಡ್ಯಾಂನಿಂದ ನೀರು ಬಿಡ್ತಾ ಇರುವಂತಹ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಒಂದ್ ಕಡೆ ಈ ಬರ್ಬಾದ್ ಆಗಿರುವಂತಹ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಈಗ ಬರ್ಬಾದ್ ಆಗಿ ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರ್ಬೋದು. ನೀರಿಲ್ಲ, ಕುಡಿಯೋಕೆ ಸಮಸ್ಯೆ. ಕುಡಿಯೋಕೆ ನೀರಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ವ್ಯವಸ್ಥೆಯನ್ನು ನೋಡ್ಬೇಕಾಗತ್ತೆ ಪಾಕಿಸ್ತಾನದಲ್ಲಿ. ಇನ್ನು ಭಾರತ ಈಗ ಪಾಕಿಸ್ತಾನಕ್ಕೆ ಒಂದರ ಮೇಲೆ ಒಂದು ಸಂಕಷ್ಟವನ್ನ ಸೃಷ್ಟಿ ಮಾಡ್ತಾನೆ ಹೋಗ್ತಾ ಇದೆ. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ಪಾಕಿಸ್ತಾನದ ಮೇಲೆ ಈಗ ಜಲಪ್ರಹಾರ, ಜಮ್ಮು ಕಾಶ್ಮೀರದ ಡ್ಯಾಂನಿಂದ ನೀರು ರಿಲೀಸ್. ಮುಂಚೆ ಹಾಗಿಲ್ಲ ಆಯಿತು. ಜೆನಾಬ್ ನದಿಯ ಸಲಾಲ್ ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಈಗ ಅವರಿಗೆ ಪ್ರವಾಹ ಸೃಷ್ಟಿಯಾಗತ್ತೆ. ಅಲ್ಲಿ ನದಿ ಭಾಗದ ಜನರಿಗೆಲ್ಲೂ ಕೂಡ ಮುಳುಗೋಗುತ್ತೆ, ಜಾಗವು ಕೂಡ ಮುಳುಗೋಗುತ್ತೆ. ಮುಂಚಾದ್ರ ಹಂಗಲ್ಲ, ಡಾಟಾಗಳನ್ನ ಕೊಡಬೇಕಾಗಿತ್ತು. ನಾವಿಷ್ಟೊತ್ತಿ ನೀರು ಬಿಡ್ತೀವಿ, ಇಷ್ಟಿಷ್ಟೇ ಪ್ರಮಾಣದಲ್ಲಿ ನೀರು ಬಿಡ್ತೀವಿ, ಅವೆಲ್ಲವನ್ನು ಕೂಡ ಮಾಹಿತಿಯನ್ನ ಕೊಟ್ಬಿಟ್ಟು ನೀರು ಬಿಡೋಕ್ಕಿಂತ ಮುಂಚೆ ಸೈರನ್ ಅನ್ನ ಮುಳುಗಿಸ್ಬಿಟ್ಟು ಈ ತರ ಎಲ್ಲ ಸಿಸ್ಟಮ್ ಅಂತ ಇದೆ. ಬಟ್ ಇವಾಗ ಯಾವ ಸಿಸ್ಟಮ್ ಇಲ್ಲ. ಅಂಥ ರಾಜತಾಂತ್ರಿಕ ವ್ಯವಸ್ಥೆ ಈಗ ಕಂಪ್ಲೀಟ್ ಆಗಿ ರದ್ದಾಗಿ ಹೋಗಿದೆ. ಸಿಂಧು ನದಿ ಜಲ ಒಪ್ಪಂದದಿಂದ ಹಿಡಿದು ಪ್ರತಿಯೊಂದು ನದಿಯಲ್ಲೂ ಕೂಡ ಈಗ ಇಂತಹದೇ ಪ್ರಮಾಣದಲ್ಲಿ ನಾವು ಬಿಡ್ತೀವಿ, ಇಷ್ಟು ಪ್ರಮಾಣದಲ್ಲಿ ನೀರನ್ನ ಬಿಡಲಾಗುತ್ತೆ, ಇಷ್ಟು ಹೊತ್ತಿಗೆ ಬಿಡ್ತೀವಿ, ಅದ್ಯಾವುದು ಕೂಡ ಹೇಳೋ ಅವಶ್ಯಕತೆ ಇಲ್ಲ. ಜೊತೆಗೆ ಸಾಕಷ್ಟು ಈಗಾಗಲೇ ಗಮನಿಸ್ತಾ ಇದ್ವಿ ಸಂಕಷ್ಟದ ಮೇಲೆ ಸಂಕಷ್ಟ. ಈಗಾಗಲೇ ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಈ ಸಿಂಧು ನದಿ ನೀರನ್ನೇ ನಂಬ್ಕೊಂಡಿರುವಂತಹ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಬರ್ಬಾದಾಗಿ ಹೋಗಿದೆ. ಆಹಾರ ಬೆಳೆ ಇರ್ಬೋದು, ಪ್ರತಿಯೊಂದು ಕೂಡ 80% ಸಿಂಧು ನದಿ ನೀರನ್ನ ಅವಲಂಬನೆ ಮಾಡ್ಕೊಂಡಿದೆ. 20% ಬಿಸಿನೆಸ್ ಅದರ ಮೇಲೆ ಹೋಗ್ತಾ ಇದೆ. ಆದ್ರೆ ಈಗ ಅದ್ಯಾವುದು ಕೂಡ ಈಗ ಪಾಕಿಸ್ತಾನಕ್ಕೆ ಸಂಕಷ್ಟ, ನೀರು ಬಿಡೋಕ್ ಆಗ್ತಾ ಇಲ್ಲ. ಜೊತೆಗೆ ಈಗ ಸಲಾಲ್ ಡ್ಯಾಂನಿಂದ ನೀರು ಬಿಡ್ತಾ ಇರುವಂತಹ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಒಂದ್ ಕಡೆ ಈ ಬರ್ಬಾದ್ ಆಗಿರುವಂತಹ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಈಗ ಬರ್ಬಾದ್ ಆಗಿ ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರ್ಬೋದು. ನೀರಿಲ್ಲ, ಕುಡಿಯೋಕೆ ಸಮಸ್ಯೆ. ಕುಡಿಯೋಕೆ ನೀರಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ವ್ಯವಸ್ಥೆಯನ್ನು ನೋಡ್ಬೇಕಾಗತ್ತೆ ಪಾಕಿಸ್ತಾನದಲ್ಲಿ. ಇನ್ನು ಭಾರತ ಈಗ ಪಾಕಿಸ್ತಾನಕ್ಕೆ ಒಂದರ ಮೇಲೆ ಒಂದು ಸಂಕಷ್ಟವನ್ನ ಸೃಷ್ಟಿ ಮಾಡ್ತಾನೆ ಹೋಗ್ತಾ ಇದೆ. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ಪಾಕಿಸ್ತಾನದ ಮೇಲೆ ಈಗ ಜಲಪ್ರಹಾರ, ಜಮ್ಮು ಕಾಶ್ಮೀರದ ಡ್ಯಾಂನಿಂದ ನೀರು ರಿಲೀಸ್. ಮುಂಚೆ ಹಾಗಿಲ್ಲ ಆಯಿತು. ಜೆನಾಬ್ ನದಿಯ ಸಲಾಲ್ ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಈಗ ಅವರಿಗೆ ಪ್ರವಾಹ ಸೃಷ್ಟಿಯಾಗತ್ತೆ. ಅಲ್ಲಿ ನದಿ ಭಾಗದ ಜನರಿಗೆಲ್ಲೂ ಕೂಡ ಮುಳುಗೋಗುತ್ತೆ, ಜಾಗವು ಕೂಡ ಮುಳುಗೋಗುತ್ತೆ. ಮುಂಚಾದ್ರ ಹಂಗಲ್ಲ, ಡಾಟಾಗಳನ್ನ ಕೊಡಬೇಕಾಗಿತ್ತು. ನಾವಿಷ್ಟೊತ್ತಿ ನೀರು ಬಿಡ್ತೀವಿ, ಇಷ್ಟಿಷ್ಟೇ ಪ್ರಮಾಣದಲ್ಲಿ ನೀರು ಬಿಡ್ತೀವಿ, ಅವೆಲ್ಲವನ್ನು ಕೂಡ ಮಾಹಿತಿಯನ್ನ ಕೊಟ್ಬಿಟ್ಟು ನೀರು ಬಿಡೋಕ್ಕಿಂತ ಮುಂಚೆ ಸೈರನ್ ಅನ್ನ ಮುಳುಗಿಸ್ಬಿಟ್ಟು ಈ ತರ ಎಲ್ಲ ಸಿಸ್ಟಮ್ ಅಂತ ಇದೆ. ಬಟ್ ಇವಾಗ ಯಾವ ಸಿಸ್ಟಮ್ ಇಲ್ಲ. ಅಂಥ ರಾಜತಾಂತ್ರಿಕ ವ್ಯವಸ್ಥೆ ಈಗ ಕಂಪ್ಲೀಟ್ ಆಗಿ ರದ್ದಾಗಿ ಹೋಗಿದೆ. ಸಿಂಧು ನದಿ ಜಲ ಒಪ್ಪಂದದಿಂದ ಹಿಡಿದು
ಪ್ರತಿಯೊಂದು ನದಿಯಲ್ಲೂ ಕೂಡ ಈಗ ಇಂತಹದೇ ಪ್ರಮಾಣದಲ್ಲಿ ನಾವು ಬಿಡ್ತೀವಿ, ಇಷ್ಟು ಪ್ರಮಾಣದಲ್ಲಿ ನೀರನ್ನ ಬಿಡಲಾಗುತ್ತೆ, ಇಷ್ಟು ಹೊತ್ತಿಗೆ ಬಿಡ್ತೀವಿ, ಅದ್ಯಾವುದು ಕೂಡ ಹೇಳೋ ಅವಶ್ಯಕತೆ ಇಲ್ಲ. ಜೊತೆಗೆ ಸಾಕಷ್ಟು ಈಗಾಗಲೇ ಗಮನಿಸ್ತಾ ಇದ್ವಿ ಸಂಕಷ್ಟದ ಮೇಲೆ ಸಂಕಷ್ಟ. ಈಗಾಗಲೇ ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಈ ಸಿಂಧೂ ನದಿ ನೀರನ್ನೇ ನಂಬ್ಕೊಂಡಿರುವಂತ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಬರ್ಬಾದಾಗಿ ಹೋಗಿದೆ. ಆಹಾರ ಬೆಳೆ ಇರ್ಬೋದು, ಪ್ರತಿಯೊಂದು ಕೂಡ 80% ಸಿಂಧೂ ನದಿ ನೀರನ್ನ ಅವಲಂಬನೆ ಮಾಡ್ಕೊಂಡಿದೆ. 20% ಬಿಸಿನೆಸ್ ಅದರ ಮೇಲೆ ಹೋಗ್ತಾ ಇದೆ. ಆದ್ರೆ ಈಗ ಅದ್ಯಾವುದು ಕೂಡ ಈಗ ಪಾಕಿಸ್ತಾನಕ್ಕೆ ಸಂಕಷ್ಟ, ನೀರು ಬಿಡೋಕ್ ಆಗ್ತಾ ಇಲ್ಲ. ಜೊತೆಗೆ ಈಗ ಸಲಾಲ್ ಡ್ಯಾಮ್ ನಿಂದ ನೀರು ಬಿಡ್ತಾ ಇರುವಂತಹ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಒಂದ್ ಕಡೆ ಈ ಬರ್ಬಾದ್ ಆಗಿರುವಂತಹ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಈಗ ಬರ್ಬಾದ್ ಆಗಿ ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರ್ಬೋದು. ನೀರಿಲ್ಲ, ಕುಡಿಯೋಕೆ ಸಮಸ್ಯೆ. ಕುಡಿಯೋಕೆ ನೀರಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ವ್ಯವಸ್ಥೆಯನ್ನು ನೋಡ್ಬೇಕಾಗತ್ತೆ ಪಾಕಿಸ್ತಾನದಲ್ಲಿ. ಭಾರತ ಈಗ ಪಾಕಿಸ್ತಾನಕ್ಕೆ ಒಂದ್ರ ಮೇಲೆ ಒಂದು ಸಂಕಷ್ಟವನ್ನ ಸೃಷ್ಟಿ ಮಾಡ್ತಾನೆ ಹೋಗ್ತಾ ಇದೆ. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ಪಾಕಿಸ್ತಾನದ ಮೇಲೆ ಈಗ ಜಲಪ್ರಹಾರ, ಜಮ್ಮು ಕಾಶ್ಮೀರದ ಡ್ಯಾಂನಿಂದ ನೀರು ರಿಲೀಸ್ ಮುಂಚೆ ಹಾಗಿಲ್ಲ ಆಯಿತು. ಜನಾಬ್ ನದಿಯ ಸಲಾಲ್ ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಈಗ ಅವರಿಗೆ ಪ್ರವಾಹ ಸೃಷ್ಟಿಯಾಗತ್ತೆ. ಅಲ್ಲಿ ನದಿ ಭಾಗದ ಜನರಿಗೆಲ್ಲೂ ಕೂಡ ಮುಳುಗೋಗುತ್ತೆ, ಜಾಗವು ಕೂಡ ಮುಳುಗೋಗುತ್ತೆ. ಮುಂಚಾದ್ರೆ ಹಂಗಲ್ಲ, ಡಾಟಾಗಳನ್ನ ಕೊಡಬೇಕಾಗಿತ್ತು. ನಾವು ಇಷ್ಟೊತ್ತಿ ನೀರು ಬಿಡ್ತೀವಿ, ಇಷ್ಟಿಷ್ಟೇ ಪ್ರಮಾಣದಲ್ಲಿ ನೀರು ಬಿಡ್ತೀವಿ, ಅವೆಲ್ಲವನ್ನು ಕೂಡ ಮಾಹಿತಿಯನ್ನ ಕೊಟ್ಬಿಟ್ಟು ನೀರು ಬಿಡೋಕ್ಕಿಂತ ಮುಂಚೆ ಸೈರನ್ ಅನ್ನ ಮುಳುಗಿಸ್ಬಿಟ್ಟು ಈ ತರ ಎಲ್ಲ ಸಿಸ್ಟಮ್ ಅಂತ ಇದೆ. ಬಟ್ ಇವಾಗ ಯಾವ ಸಿಸ್ಟಮ್ ಇಲ್ಲ. ಅಂತ ರಾಜತಾಂತ್ರಿಕ ವ್ಯವಸ್ಥೆ ಈಗ ಕಂಪ್ಲೀಟ್ ಆಗಿ ರದ್ದಾಗಿ ಹೋಗಿದೆ. ಸಿಂಧೂ ನದಿ ಜಲ ಒಪ್ಪಂದದಿಂದ ಹಿಡಿದು ಪ್ರತಿಯೊಂದು ನದಿಯಲ್ಲೂ ಕೂಡ ಈಗ ಇಂತಹದೇ ಪ್ರಮಾಣದಲ್ಲಿ ನಾವು ಬಿಡ್ತೀವಿ, ಇಷ್ಟು ಪ್ರಮಾಣದಲ್ಲಿ ನೀರನ್ನ ಬಿಡಲಾಗುತ್ತೆ, ಇಷ್ಟು ಹೊತ್ತಿಗೆ ಬಿಡ್ತೀವಿ, ಅದ್ಯಾವುದು ಕೂಡ ಹೇಳೋ ಅವಶ್ಯಕತೆ ಇಲ್ಲ. ಜೊತೆಗೆ ಸಾಕಷ್ಟು ಈಗಾಗಲೇ ಗಮನಿಸ್ತಾ ಇದ್ವಿ ಸಂಕಷ್ಟದ ಮೇಲೆ ಸಂಕಷ್ಟ. ಈಗಾಗಲೇ ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಈ ಸಿಂಧೂ ನದಿ ನೀರನ್ನೇ ನಂಬ್ಕೊಂಡಿರುವಂತ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಬರ್ಬಾದಾಗಿ ಹೋಗಿದೆ. ಆಹಾರ ಬೆಳೆ ಇರ್ಬೋದು, ಪ್ರತಿಯೊಂದು ಕೂಡ 80% ಸಿಂಧೂ ನದಿ ನೀರನ್ನ ಅವಲಂಬನೆ ಮಾಡ್ಕೊಂಡಿದೆ. 20% ಬಿಸಿನೆಸ್ ಅದರ ಮೇಲೆ ಹೋಗ್ತಾ ಇದೆ. ಆದ್ರೆ ಈಗ ಅದ್ಯಾವುದು ಕೂಡ ಈಗ ಪಾಕಿಸ್ತಾನಕ್ಕೆ ಸಂಕಷ್ಟ, ನೀರು ಬಿಡೋಕ್ ಆಗ್ತಾ ಇಲ್ಲ. ಜೊತೆಗೆ ಈಗ ಸಲಾಲ್ ಡ್ಯಾಮ್ ನಿಂದ ನೀರು ಬಿಡ್ತಾ ಇರುವಂತಹ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಒಂದ್ ಕಡೆ ಈ ಬರ್ಬಾದ್ ಆಗಿರುವಂತಹ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಈಗ ಬರ್ಬಾದ್ ಆಗಿ ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರ್ಬೋದು. ನೀರಿಲ್ಲ, ಕುಡಿಯೋಕೆ ಸಮಸ್ಯೆ. ಕುಡಿಯೋಕೆ ನೀರಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ವ್ಯವಸ್ಥೆಯನ್ನು ನೋಡ್ಬೇಕಾಗತ್ತೆ ಪಾಕಿಸ್ತಾನದಲ್ಲಿ.